ನೋಡಿ ಇದರಲ್ಲಿ ಇನ್ಬಿಲ್ಟ್ ಆಡ್ ಬರುತ್ತಲ್ಲ ಅದು ಬರುತ್ತೆ. ಮತ್ತು ನೋಡಿ ಇದರಲ್ಲಿ ಲೈಟಿಂಗ್ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಓಕೆನಾ. ಸೌಂಡ್ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತು ನಾನೊಂದು ಪ್ರಾಜೆಕ್ಟ್ ರೀತಿ, ಬಟ್ ಪ್ರಾಜೆಕ್ಟ್ ಅಲ್ಲ ಇದೇನೋ ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದಿರೋದು. ಏನಿದೆ ಅಂದರೆ ಇದು ಅವ್ರಿಗೆ ಈ ದೇವ್ರ ಫೋಟೋದಲ್ಲಿ ನಮಗೆ ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಂಡ್ರೆ ದೇವ್ರ ಸಾಂಗ್ ಬರಬೇಕು ಅಂತ ಕೇಳಿದ್ದಾರೆ. ನೋಡಿ ಇದರಲ್ಲಿ ಲೈಟ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಹೋಗಿತ್ತು, ಅದನ್ನೂ ರಿಪ್ಲೇಸ್ ಮಾಡಿದ್ದೀನಿ. ನೋಡಿ 3 ಸ್ವಿಚ್ ಇದೆ. ನೋಡಿ ಒಂದೊಂದು ಸ್ವಿಚ್ಚು ಒಂದೊಂದು ಕಂಟ್ರೋಲ್ ಇದೆ. ಇದು ನೋಡಿ ಈ ಸ್ವಿಚ್ಗಳೆಲ್ಲ ಬರ್ನ್ ಆಗಿತ್ತು. ನೋಡಿ ಇದು ನೋಡಿ ವಾಲ್ಯೂಮ್ ಕಂಟ್ರೋಲು. ಇದು ಸೌಂಡ್ ಜಾಸ್ತಿ ಮಾಡಿದ್ರೆ ಒಳಗಡೆ ಇನ್ಬಿಲ್ಟ್ ಸಾಂಗ್ ಇದೆಯಲ್ಲ ಆ ಸಾಂಗ್ ಬರುತ್ತೆ. ಈಗ ನಮ್ಗೆ ಇದ್ರ ಜೊತೆ ಅದನ್ನೂ ಕನೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ಓಪನ್ ಮಾಡ್ಕೋಬೇಕು. ಫ್ರೇಮ್ ಒಳಗಡೆ ಈ ಫ್ರೇಮ್ಗೆ ಕೆಳಗಡೆ ಸ್ಕ್ರೂಗಳು ಹಾಕಿರ್ತಾರೆ, 4 ಸ್ಕ್ರೂ ಹಾಕಿರ್ತಾರೆ. ಈ ಕಡೆ 4 ಆ ಕಡೆ 4 2 ಕ್ಲ್ಯಾಂಪ್ ಹಾಕಿರ್ತಾರೆ. ಆ ಸ್ಕ್ರೂನೆಲ್ಲ ಬಿಚ್ಕೊಂಡು ಫಸ್ಟು ನಾವು ಟೇಪ್ನ ಕಟ್ ಮಾಡಬೇಕಾಗುತ್ತೆ. ಸುತ್ತ ಒಂದು ಟೇಪ್ ಹಾಕಿರ್ತಾರೆ. ಆ ಟೇಪ್ನ ನೋಡಿ ಇವಾಗ ಕಟ್ ಮಾಡ್ಕೊಳ್ಳೋಣ. ನಾವು ಕಟ್ ಮಾಡ್ಕೊಂಡು ಇದು ಗ್ಲಾಸು ತೆಳು ಗ್ಲಾಸ್ ಇರುತ್ತೆ, ಹುಷಾರಾಗಿ ಎತ್ಕೋಬೇಕಾಗುತ್ತೆ. ನೋಡಿ ಹಿಂಗೆ ಸೈಡಲ್ಲೂ ಟೇಪ್ ಇರುತ್ತೆ, ಸೈಡಲ್ಲೂ ಹಂಗೆ ಕಟ್ ಮಾಡ್ಕೊಳ್ಬೇಕು. ಸುತ್ತ ಟೇಪ್ ಹಾಕಿ ಅಂಟಿಸಿರ್ತಾರೆ. ನೋಡಿ ಇದನ್ನ ಟೇಪ್ನ ಕಟ್ ಮಾಡಿದ್ಮೇಲೆ ನೋಡಿ ಓಪನ್ ಮಾಡಿದ್ರೆ ಈ ರೀತಿ ಇದೆ. ಒಳಗಡೆ ಚೆನ್ನಾಗಿದೆ, ಒಳಗಡೆ ಡಸ್ಟ್ ಏನು ಹೋಗಲ್ವಲ್ಲ, ಅದರಿಂದ ನೋಡಿ ಇದ್ರ ಒಳಗೆ ಆಲ್ರೆಡಿ ಒಂದು ಮ್ಯೂಸಿಕ್ ಬರೋ ಬೋರ್ಡ್ ಇದೆ. ಆ ಬೋರ್ಡಲ್ಲಿ 13 ವೋಲ್ಟು ಪವರ್ ಸಪ್ಲೈ ಬರ್ತಾಯಿದೆ. ನಾನು 13 ವೋಲ್ಟ್ನ 5 ವೋಲ್ಟ್ ಕನ್ವರ್ಟ್ ಮಾಡಿ ನಾನು ಬ್ಲೂಟೂತ್ ಬೋರ್ಡ್ ಕೊಟ್ಟಿದ್ರೆ ಅದರಲ್ಲಿ ಬ್ಲೂಟೂತ್ ಬೋರ್ಡ್ ಆನ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಮೊಬೈಲ್ ಚಾರ್ಜರ್ ಬರ್ತಲ್ಲ ಆ ಥರ ಚಾರ್ಜರ್ ತೊಗೊಂಡು ಪವರ್ ಸಪ್ಲೈ ನಾನು ಡಿವೈಡ್ ಮಾಡ್ಕೊಳ್ತೀನಿ. ಒಂದೇ ಪವರ್ ಸಪ್ಲೈ 2 ಬೋರ್ಡ್ಗೂ ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ಏನು ಮಾಡೋಣ ಅಂದರೆ ಇದಕ್ಕೆ ಸಪ್ರೇಟಾಗಿ ಪವರ್ ಸಪ್ಲೈ ಹಾಕೋಣ. ಫಸ್ಟ್ ಇದನ್ನ ಚೆಕ್ ಮಾಡ್ಕೊಳ್ತೀನಿ ಬರ್ತಾ ಇದೆಯಾ ಇಲ್ವಾ ಅಂತ. ಓಕೆ, ರನ್ನಿಂಗ್ ಇದೆ ಬೋರ್ಡು. ಈಗ ಇದಕ್ಕೆ ನಾನೊಂದು ಚಾರ್ಜಿಂಗ್ ಬಾಕ್ಸ್ ಹಾಕ್ಕೊಳ್ತೀನಿ, ಚಾರ್ಜರ್ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ ಇದಕ್ಕೆ ಪವರ್ ಕೇಬಲ್ ಇಲ್ಲಿದೆ. ನೋಡಿ ಇಲ್ಲಿಂದ ಬಂದಿದೆ. ನೋಡಿ ಇದೇ ಮೇಯ್ನು. ನೋಡಿ ಇಲ್ಲಿಂದ ಒಳಗೋಗಿದೆ. ನೋಡಿ ಇಲ್ಲಿ ಬಂದಿದೆ. ನಾವಿವಾಗ ಇದೇ ಕನೆಕ್ಷನ್ಗೆ ನಾವು ಆ ಅಡಾಪ್ಟ್ರನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ನೋಡಿ ಫಸ್ಟ್ ಇದನ್ನ ಒಳಗೆ ಅಡಾಪ್ಟ್ರನ್ನ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿ ಅದನ್ನ ಚೆಕ್ ಮಾಡೋಣ. ಫಸ್ಟ್ ವರ್ಕಿಂಗ್ ಆಗುತ್ತೆ. ಮೋಸ್ಟ್ಲಿ ಅಡಾಪ್ಟ್ರಿಂದ ಕೊಟ್ಟರೆ ಇದು ಕನೆಕ್ಷನು ಪಕ್ಕಾ ವರ್ಕಿಂಗ್ ಆಗುತ್ತೆ. ಈ ಬೋರ್ಡು ಈ ಥರಿಂದ ಕೊಟ್ಟರೆ ಅದು ಶಾರ್ಟ್ ಆಗ್ತಾಯಿದೆ, IC ಇದಾಗ್ತಾಯಿದೆ, ಹೀಟ್ ಆಗ್ತಾಯಿದೆ. ನಾವು ಇದರಿಂದನೇ ಕೊಡೋಣ, ಬೆಸ್ಟ್ ಆಪ್ಷನು. ಬನ್ನಿ ಫಸ್ಟು ನಾವು ಅಡಾಪ್ಟ್ರನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ ಅಡಾಪ್ಟ್ರನ್ನ ಓಪನ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಅಡಾಪ್ಟ್ರ್ ಈ ರೀತಿ ಇದೆ. ನೋಡಿ ಇದ್ರೊಳಗೆ ಇದು ನೋಡಿ ಇದ್ರೊಳಗೆ USB ಇದೆ. ನೋಡಿ ಇದ್ರೊಳಗೆ USB ಇದೆ. ಇಲ್ಲಿ ಹೊರಗಡೆ ಚಾರ್ಜರ್ ಇದೆ. ನೋಡಿ ಇದಕ್ಕೆ ಚಾರ್ಜರ್ಗೆ ಇಲ್ಲಿ ನೋಡಿ ಹೆಂಗೆ ಕನೆಕ್ಷನ್ ಮಾಡಿದ್ದಾರೆ. ಓಕೆನಾ. ಇದು USB ಅಡಾಪ್ಟ್ರು. ನೋಡಿ USB ಅಡಾಪ್ಟ್ರು, ಬಟ್ ಕೇಬಲ್ ಕೊಟ್ಟಿದ್ದಾರೆ. ಏನಿದೆ ನೋಡಿ ಇದು. ಓಕೆನಾ. ಇವಾಗ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ಫಸ್ಟು ಈ ಕೇಬಲ್ನ ರಿಮೂವ್ ಮಾಡಿ ಕನೆಕ್ಷನ್ ಕೊಡೋಣ. ಇದಕ್ಕೆ ಫಸ್ಟು ಕನೆಕ್ಷನ್ನು ನೋಡಿ ಇದನ್ನ ಇಲ್ಲಿ ಸಾಲ್ಡ್ರಿಂಗ್ ಮಾಡಿರ್ತಾರಲ್ಲ ಒಳಗೆ, ಇದಕ್ಕೆ ಫಸ್ಟು ಇದು ಹಿಂಗಿರಲಿ. ಫಸ್ಟು ನಾನು ಇದನ್ನ ರಿಮೂವ್ ಮಾಡ್ಕೊಳ್ತೀನಿ. ನೋಡಿ ರೆಡ್ಡು ಪಾಸಿಟಿವು, ಇದು ನೆಗೆಟಿವ್. ಈ ಕಡೆ ನೆಗೆಟಿವ್, ಇದು ಪಾಸಿಟಿವು. ನೋಡಿ ಇದು ಬಂದು ಪಾಸಿಟಿವು, ಇದು ಬಂದು ನೆಗೆಟಿವು ಈ ಕಡೆ ಸೈಡು. ನೋಡಿ ನೆಗೆಟಿವ್ ಸಾಲ್ಡ್ರಿಂಗ್ ಆಗಿದೆ. ಇವಾಗ ಈ ಬೋರ್ಡ್ನ ಆನ್ ಮಾಡಿ ಚೆಕ್ ಮಾಡೋಣ. ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ನೋಡಿ ನೋಡಿ ಇದು ಬ್ಲೂಟೂತು ಕನೆಕ್ಟ್ ಆಗ್ತಿದೆ, ವರ್ಕಿಂಗು ಆಗ್ತಿದೆ. ನೋಡಿ ಇದು ಅಡಾಪ್ಟ್ರಿಂದ ಇದು ರನ್ನಿಂಗ್ ಆಗ್ತಾಯಿದೆ. ನೋಡಿ ನೋಡಿ ವರ್ಕಿಂಗ್ ಆಗ್ತಾಯಿದೆ. ಇವಾಗ ಇದ್ರ ಒಳಗೆ ಹೆಂಗೆ ಫಿಕ್ಸ್ ಮಾಡಬೇಕು ಅಂತ ಜಾಗ ನೋಡಿ ಫಿಕ್ಸ್ ಮಾಡಬೇಕೀಗ. ನೋಡಿ ಇವಾಗ ಇದಕ್ಕೆ 2 ವೈರ್ ತೊಗೊಂಡು ಈ ಥರ
ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಪವರ್ಗೋಸ್ಕರ. ನೋಡಿ ಇದು ಪವರ್ ಕನೆಕ್ಷನ್ನು. ನೋಡಿ ಇವಾಗ ಎಕ್ಸ್ಟೆಂಡ್ ಮಾಡಿದ್ದೀನಿ. ಇವಾಗ ಇದನ್ನ ಈ ಬಾಕ್ಸ್ ಇದೆಯಲ್ಲ, ಸೇಮ್ ಬಾಕ್ಸ್ ಇದೆಯಲ್ಲ ಇದ್ರದ್ದು, ಈ ಬಾಕ್ಸ್ ಒಳಗೆ ಹಾಕಿ ಲಾಕ್ ಮಾಡೋಣ. ನೋಡಿ ಹಿಂಗೆ ಹಾಕ್ಬಿಟ್ಟು, ಯಾಕೆಂದರೆ ಇದು ಪವರ್ ಜಾಸ್ತಿ ಇರೋದ್ರಿಂದ ಎಲ್ಗಾರೆ ಟಚ್ ಆದರೆ ಕಷ್ಟ ಆಗುತ್ತೆ. ಸುಮ್ಮನೆ ಸೇಫ್ಟಿಗೋಸ್ಕರ ಅಷ್ಟೇ ಇದು. ಇವಾಗ ಇದನ್ನ ರಿಮೂವ್ ಮಾಡಿ ತೆಗೆದುಬಿಡೋಣ ಲೆಗ್ನ. ನೋಡಿ ಇವಾಗ ರಿಮೂವ್ ಮಾಡಿ ತೆಗೆದಿದ್ದೀನಿ. ನೋಡಿ ಇವಾಗ ಇದಕ್ಕೆ ಬ್ಲೂಟೂತ್ಗೆ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಮೈನು. ನೋಡಿ ಇಲ್ಲಿಂದ ಈ ಚಾರ್ಜರ್ ವೈರ್ಗೆ ಹೋಗುತ್ತೆ, ಚಾರ್ಜರ್ ವೈರಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಸ್ಪೀಕರ್ಗೆ ಹೋಗುತ್ತೆ. ಇವಾಗ ಇದು ಈ ಫೋಟೋ ಫ್ರೇಮ್ದು ಪ್ಲಗ್ಗು ಕನೆಕ್ಟ್ ಮಾಡಿ ಚೆಕ್ ಮಾಡ್ತೀನಿ. ನೋಡಿ ಇವಾಗ ನಾನು ಫಸ್ಟ್ ಇದನ್ನ ಆನ್ ಮಾಡ್ಕೊಳ್ತೀನಿ. ನೋಡಿ ಆನ್ ಮಾಡಿದ ತಕ್ಷಣ ಪೇರ್ ಆಗುತ್ತೆ. ನೋಡಿ ಇಲ್ಲಿ ಪೇರ್ಗೆ ಹೋಗಿ ನ್ಯೂ ಪೇರ್ ಮಾಡ್ತೀನಿ. ನೋಡಿ ಏನು ಹೆಸರು ಬರುತ್ತೆ ನೋಡಿ, ಇದೆ WS887 ಅಂತ ಬರ್ತಲ್ಲ. ನೋಡಿ ಇದು ಪೇರ್ ಆಗಿದೆ. ನೋಡಿ ಪೇರ್ ಆಯಿತು. ನೋಡಿ ಇವಾಗ ಪೇರ್ ಆಗಿದೆ. ಇದರಲ್ಲಿ ಯಾವ್ದಾರು ಒಂದು ಸಾಂಗ್ ಹಾಕ್ತೀನಿ. ನೋಡಿ ಇವಾಗ ಇದು ಆಡಿಯೋ ಟೆಸ್ಟ್ ಮಾಡ್ತೀನಿ, ಬಟ್ ಇದು ಕಾಪಿರೈಟ್ ಬರೋದ್ರಿಂದ ಜಾಸ್ತಿ ಪ್ಲೇ ಮಾಡೋಕ್ಕಾಗಲ್ಲ. ನೋಡಿ ಸೌಂಡ್ ಬರ್ತಾ ಇದೆ ಈ ಸ್ಪೀಕರಲ್ಲಿ, ಪರ್ಫೆಕ್ಟಾಗಿ ಬರ್ತಾ ಇದೆ. ನಾನು ಆಡಿಯೋ ಪ್ಲೇ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅದರಿಂದ ನೋಡಿ ಸೌಂಡ್ ಬರ್ತಾ ಇದೆ. ಇವಾಗ ಇದನ್ನೇನು ಮಾಡೋಣ, ಇದನ್ನೆಲ್ಲ ಅದ್ರೊಳಗೆ ಫಿಕ್ಸ್ ಮಾಡಿಬಿಟ್ಟು ಫೈನಲ್ ಲುಕ್ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಬಟ್ ಇದು ಆನ್ ಆಗಿದೆ. ಇದು ನೋಡಿ ಆಡಿಯೋ ಪ್ಲೇ ಮಾಡಿದ್ರೆ ಪೇರ್ ಆಗುತ್ತೆ, ಬಟ್ ಇದನ್ನೂ ಪ್ಲೇ ಮಾಡ್ತೀನಿ. ನೋಡಿ ಇದಿದೆಯಲ್ಲ, ನೋಡಿ ಅದು ಬರ್ತಾ ಇದೆ, ಬ್ಲೂಟೂತು ಬರುತ್ತೆ ಒಟ್ಟೊಟ್ಟಿಗೆ. ನೋಡಿ ಇವಾಗ ಇದನ್ನೆಲ್ಲ ಒಳಗೆ ಹಾಕಿ ಫಿಟ್ ಮಾಡಿಬಿಟ್ಟು ನಾನು ಇದನ್ನ ಫ್ರೇಮ್ನ ಕ್ಲೋಸ್ ಮಾಡ್ತೀನಿ. ಇಲ್ಲಿದೆಯಲ್ಲ ಫ್ರೇಮ್, ಇದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಫೈನಲ್ ಲುಕ್ ತೋರಿಸ್ತೀನಿ. ನೋಡಿ ಈ ಬೋಲ್ಡ್ನ ಇಲ್ಲಿ ಸ್ಪೇಸ್ ಇದೆ ಮೇಲ್ಗಡೆ, ನೋಡಿ ಈ ಜಾಗದಲ್ಲಿ ಫಿಟ್ ಮಾಡ್ತೀನಿ. ಗ್ಲೂ ಸ್ಟಿಕ್ ಹಾಕ್ಬಿಟ್ಟು ಅಂಟಿಸಿದ್ರೆ ಮುಗೀತು. ನೋಡಿ ಇದು ಬ್ಲೂಟೂತು. ನೋಡಿ ಬೋರ್ಡ್ ಇಲ್ಲಿ ಕುಂಡ್ರಿಸಿದ್ದೀನಿ. ನೋಡಿ ಇದು ಬೋರ್ಡು, ಇದು ಚಾರ್ಜರು. ನೋಡಿ ಎಲ್ಲ ಕ್ಲೀನಾಗಿ ಕೇಬಲ್ ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ. ನೋಡಿ ಇಲ್ಲಿ ಕನೆಕ್ಷನ್ ಆಗಿದೆ. ನೋಡಿ ಎಷ್ಟು ಕ್ಲೀನಾಗಿ ಕೂತಿದೆ ಅಂದರೆ, ಆ ಮೂಲೆಯಲ್ಲಿ ಗ್ಲೂ ಗನ್ ಹಾಕಿ ಅಂಟಿಸಿದ್ದೀನಿ. ಇದು ಅಲ್ಲಾಡೋದಿಲ್ಲ. ಚಾರ್ಜರು ನೋಡಿ ಈ ಮೂಲೆಯಲ್ಲಿ ಇದೆಯಲ್ಲ, ನೋಡಿ ಗ್ಲೂ ಹಾಕಿ ಕಚ್ಚಿಸಿದ್ದೀನಿ. ನೋಡಿ ಅಲ್ಲಿಗೂ ಮತ್ತು ಈ ಕಡೆ ಸೈಡ್ಗೂ. ಇವಾಗ ಇದನ್ನ ಫ್ರೇಮ್ನ ಫಿಟ್ ಮಾಡಬೇಕು. ನಾನು ಟೆಸ್ಟ್ ಮಾಡಿದ್ದೀನಿ, ಆಲ್ರೆಡಿ ಬಂದಿದೆ. ನಿಮ್ಗೊಂದ್ಸತಿ ತೋರಿಸ್ತೀನಿ. ನೋಡಿ ನೋಡಿ ಸೌಂಡ್ ಬಂತು ಅಂದರೆ ಆಡಿಯೋ ಬರುತ್ತೆ ಅಂತ. ಇವಾಗ ಈ ಫ್ರೇಮ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಇದು ಫೈನಲಾಗಿ ಫ್ರೇಮ್ ಎಲ್ಲ ಫಿಟ್ ಮಾಡಿದಾಯಿತು. ನೋಡಿ ಸೈಡಲ್ಲೆಲ್ಲ ಈ ರೀತಿ ಕಾಣಿಸುತ್ತೆ, ಎಕ್ಸ್ಟ್ರಾ ಏನು ಫಿಟ್ಟಿಂಗ್ ಕಾಣಿಸಲ್ಲ. ನೋಡಿ ಇವಾಗ ಸ್ವಿಚ್ನ ಆನ್ ಮಾಡ್ತೀನಿ. ನೋಡಿ ಇದು ಬ್ಲೂಟೂತು ಪೇರ್ ಆಗಿದೆ. ನೋಡಿ ಇದರಲ್ಲಿ ಇನ್ಬಿಲ್ಟ್ ಆಡ್ ಬರುತ್ತಲ್ಲ, ಅದು ಬರುತ್ತೆ. ಮತ್ತು ನೋಡಿ ಇದರಲ್ಲಿ ಲೈಟಿಂಗ್ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಓಕೆನಾ, ಸೌಂಡ್ ಬರ್ತಾ ಇದೆ. ನೋಡಿ ಇವಾಗ ಇದು ವಾಲ್ಯೂಮ್ ಕಡಿಮೆ ಮಾಡಿ ನಾವು ಬ್ಲೂಟೂತಲ್ಲಿ ಪೇರ್ ಮಾಡಿ ಸಾಂಗ್ ಹಾಕಿದ್ರೆ ಸಾಂಗ್ ಬರುತ್ತೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಚಾನಲ್ ನಿಮಗೆಲ್ಲ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ಲೈಕನ್ನ ಆನ್ ಮಾಡ್ಕೊಂಡಿರಿ. ನಿಮಗೆ ನಾನು ಹಾಕೋ ಹೊಸ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಧನ್ಯವಾದಗಳು. Is connected successfully. Shri Anjaneya Shloka Jatana Om Hanumate Namaha.